ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಲ್ಯಾಂಡ್ ಸ್ನೇಹಿತರೆ. 3 ಎಕರೆ ಇದೆ. ಪ್ಯೂರ್ ರೆಡ್ ಸಾಯಿಲ್. ಇದು ಮೆಟ್ಲಿಂಗ್ ರೋಡು ಸ್ನೇಹಿತರೆ. ವಿಲೇಜ್ ಟು ವಿಲೇಜ್ಗೆ ಕನೆಕ್ಟಿವಿಟಿ ಇರುವಂತಹ ಒಂದು ಮೆಟ್ಲಿಂಗ್ ರೋಡು. ಜಾಗ ಮಾತ್ರ ನಿಮಗೆ ತುಂಬ ಅದ್ಭುತವಾಗಿದೆ. ಮಣ್ಣು ಕೂಡ ನಮಗೆ ಅಷ್ಟೇ ಸಾಲಿಡಾಗಿದೆ. ಯಾವಾಗಲೂ ಅಷ್ಟೇ ಮಣ್ಣು ತುಂಬ ಚೆನ್ನಾಗಿರಬೇಕು. ಇದು ಮಣ್ಣು ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ತಾವು ನೇರ ಬಂದು ನೋಡಿದಾಗ ಗೊತ್ತಾಗುತ್ತೆ. ಈ ರೀತಿ ಮಣ್ಣಲ್ಲಿ ನಾವು ಯಾವ ರೀತಿ ಬೆಳೆಗಳನ್ನ ಹಾಕ್ಕೊಂಡು ಯಾವುದೇ ರೀತಿಯಾದ ಬೆಳೆಗಳನ್ನ ನಾವು ಹಾಕಿ ಒಳ್ಳೆ ರೀತಿಯಲ್ಲಿ ಬೆಳೆಗಳನ್ನ ಬೆಳಿಬೋದು ಸ್ನೇಹಿತರೆ. ಯಾಕೆಂದರೆ ಜಾಗ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಪ್ರತಿಯೊಂದು ಕೂಡ ಸೂಪರಾಗಿದೆ. ಯಾವಾಗಲೂ ಅಷ್ಟೇ ನಾವು ಒಂದು ಜಾಗ ಅಂತಂದರೆ ಇಂಪಾರ್ಟೆಂಟಾಗಿ ನಮಗಿಲ್ಲಿ ನೀರಿನ ವಾತಾವರಣ ಇರಬೇಕು. ಸುತ್ತಮುತ್ತ ಎಲ್ಲ ಇಲ್ಲಿ ವ್ಯವಸಾಯ ಮಾಡ್ಕೊಂಡು ಮನೆ ಕಟ್ಕೊಂಡು ಅದರಲ್ಲಿ ವಾಸ ಮಾಡ್ತಾಯಿದ್ದಾರೆ. ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಮನೆ ಕಟ್ಕೊಂಡು ನಾವು ಇಲ್ಲಿ ನಮಗೆ ಬೇಕಾಗಿರೋ ರೀತಿ ಒಳ್ಳೆ ಬೆಳೆಗಳನ್ನ ಹಾಕೋಬೋದು. ಇಲ್ಲ ಒಳ್ಳೆ ತೋಟ, ಏನು ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟ ಒಂದಲ್ಲ ಒಂದು ರೀತಿ ನಮಗೆ ಸಾವಯವ ಕೃಷಿ ಮಾಡಿಕೊಂಡು ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಇದು ನಿಮಗೆ ತಾರ್ ರೋಡಿಂದ ಮೈನ್ ರೋಡ್ ತಾರ್ ರೋಡಿಂದ ನಿಮಗೆ 1 ಕಿಲೋಮೀಟ್ರ್ ಆಗುತ್ತೆ ಒಳಗಡೆಗೆ. ನಮ್ಮ ಒಳಗಡೆ ಎಷ್ಟು ದೂರ ಆಗುತ್ತೆ ನಮ್ಮ ಕೆಲ ಸ್ನೇಹಿತರೆ. ಅಕ್ಕಪಕ್ಕ ವ್ಯವಸಾಯ ಮಾಡ್ತಿದ್ದಾರಾ, ರನ್ನಿಂಗ್ ಇದೆಯಾ, ನಾವಿಲ್ಲಿ ವ್ಯವಸಾಯ ಮಾಡ್ಬೋದಾ, ನಾವಿಲ್ಲಿ ವಾಸ ಮಾಡ್ಬೋದಾ? ಏಕೆಂದರೆ ನಮಗೆ 2 ಕಡೆ ವಿಲೇಜ್ ಬರೋದ್ರಿಂದ ನಮಗಿಲ್ಲಿ ಲೇಬರ್ಗಳಿಗೂ ತೊಂದರೆ ಇಲ್ಲ. ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದೆ. ಲೇಬರಿಂದ ಹಿಡಿದು ಪ್ರತಿಯೊಂದು ಕೂಡ ನಮಗೆ ತುಂಬ ಅನುಕೂಲಕರವಾಗಿದೆ. ನಾವು ಇದ್ರ ಜೊತೆಗೆ ಆರಾಮಾಗಿ ನವಣೆ, ಸಜ್ಜೆ ಈ ಥರದ್ದು ಕೂಡ ಹಾಕಿ, ರಾಗಿ ಇವುಗಳನ್ನ ಹಾಕಿ ಬೆಳ್ಕೊಂಡು ನಮ್ಮ ಮನೆಗೆ ಬೇಕಾದ ರೀತಿಯಲ್ಲಿ ವ್ಯವಸಾಯ ಮಾಡ್ಕೊಂಡು ನಾವಿಲ್ಲಿ ಇರ್ಬೋದು. ನೋಡಿ, ಪಕ್ಕದಲ್ಲೆಲ್ಲ ಒಳ್ಳೆ ಮನೆಗಳನ್ನ ಕಟ್ಕೊಂಡಲ್ಲೇ ಮಾಡ್ಕೊಂಡಿದ್ದಾರೆ ಆರಾಮಾಗಿ. ನಾವು ಕೂಡ ಅದೇ ರೀತಿ ಕಟ್ಕೊಂಡು ಇಲ್ಲಿ ಇರಬಹುದು. ಜಾಗ ಅಂತೂ ಫ್ಲ್ಯಾಟಾಗಿ ಹಂಗೆ ಇದ್ದಂಗಿದೆ ಸ್ನೇಹಿತರೆ. ಸ್ಕ್ವೇರಾಗಿ ಹಂಗೆ ಇದ್ದಂಗಿದೆ, ಮಾತ್ರ ತುಂಬ ಸೂಪರಾಗಿದೆ. ಇದರಲ್ಲಿ ನಮಗೆ ಭೂಮಿನ ಮಟ್ಟ ಮಾಡಬೇಕು ಅಂತಲೋ ಇನ್ನೊಂದು ಮಾಡ್ಬೇಕು ಏನಿಲ್ಲ. ನಾವು ತಗೊಂಡ್ರೆ ಸರ್ವೆ ಮಾಡಿಸಿ ಆರಾಮಾಗಿ ಇದನ್ನು ಮಾಡ್ಕೋಬೋದು. ನಮ್ಮ ಬೇಕಾದ ರೀತಿಯಲ್ಲಿ ನಾವಿಲ್ಲಿ ಭೂಮಿನ ಬಳಸ್ಕೋಬೋದು. ಏಕೆಂದರೆ ಇವತ್ತು ಎಲ್ಲಿಂದ ಎಲ್ಲಿಗೆ ಹೋದರೂ ಮನುಷ್ಯನಿಗೆ ಅನಾರೋಗ್ಯ ತಾಂಡವಾಡ್ತಾಯಿದ್ದಾವೆ. ಎಷ್ಟೋ ಕಡೆ ನೀರುಗಳಿಲ್ಲ. ಇಲ್ಲಿ ಅಕ್ಕಪಕ್ಕ ನೋಡೋದಲ್ಲ ಗೊತ್ತಾಗುತ್ತೆ ನಿಮಗೆ. ಭೂಮಿ ನೋಡೋದಲ್ಲ ಅರ್ಥ ಆಗುತ್ತೆ ಡ್ರೈ ಏರಿಯಾನ ಇಲ್ಲ ವಾಟರ್ ಸೋರ್ಸ್ ಅಂತ. ನಾವು ಇನ್ನೊಬ್ಬರು ಹೇಳಿದ ಮಾತು ಕೇಳೋದಕ್ಕಿಂತ ನಾವಿಲ್ಲಿ ವರ್ಕ್ ಮಾಡಿಕೊಂಡು ನಾವಿಲ್ಲಿ ವ್ಯವಸಾಯ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲಕರವಾಗಿರುತ್ತೆ. ಯಾವಾಗಲೂ ಅಷ್ಟೆ ಒಂದು ಜಾಗ, ಒಂದು ಸ್ಥಳ ಅಂದರೆ ನಾವು ಪ್ರತಿಯೊಂದನ್ನು ನೋಡಲೇಬೇಕು. ನೀವು ನಿಜವಾಗ್ಲೂ ಈ ಜಾಗಕ್ಕೆ ಬಂದು ಒಂದು ಸಲ ಈ ಮಣ್ಣು ನಡೆದಿ ಏನೋ ಒಂಥರ ಅನುಭವ, ಸ್ಪರ್ಶ ತುಂಬ ಇದಾಗುತ್ತೆ. ಅಷ್ಟು ಎನರ್ಜೆಟಿಕ್ ಆಗಿದೆ ಲ್ಯಾಂಡ್ ಮಾತ್ರ. ಇವರು ಪರ್ ಎಕರ್ ಬಂದು 25 ಲ್ಯಾಕ್ ಹೇಳ್ತಿದ್ದಾರೆ. 1 ಎಕರೆಗೆ 25 ಲಕ್ಷ ಅಂತ ಹೇಳ್ತಾಯಿದ್ದಾರೆ ಸ್ನೇಹಿತರೆ. ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಅವ್ರು 25 ಲಕ್ಷ ಹೇಳಲಿ, ನಾವು ನೇರ ಓನರ್ ಜೊತೆ ಮಾತಾಡೋಣ. ಇದರಲ್ಲೂ ಕೂಡ ರೈಟ್ ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಆಗುತ್ತೆ. ಇವತ್ತು ಎಲ್ಲೇ ಹೋದರೂ ರೈಟ್ಗಳನ್ನ ಬಾಯಿಗೆ ಬಂದ ರೀತಿ ಹೇಳ್ತಾಯಿದ್ದಾರೆ ಜನಗಳು. 35, 40, 45 ಏತಕ್ಕೇನು ನಂಗೆ ಓಡ್ತಾಯಿತ್ತಿಲ್ಲ ಸ್ನೇಹಿತರೆ, ಬೇಜಾರು ಮಾಡ್ಕೊಬೇಡಿ. ಅಂದರೆ ನಮಗೆ ಈಗ ಈ ರೈಟ್ಲಿ ಸಿಗೋದು ತುಂಬ ಕಷ್ಟ ಇದ್ದಾವೆ. ನಮಗಿವಾಗ ಹೇಳಿದ್ದಾರೆ, ನೇರ ಓನರ್ ಜೊತೆ ಮಾತಾಡೋಣ. ನಾವು ತುಂಬ ಹೆವಿ ರೇಟ್ ಕೊಟ್ಟು ನಾವು ಹೊರಗಡೆ ಅನ್ನೋಕ್ಕಿಂತ ನಮ್ಗೆ ಅಕ್ಕಪಕ್ಕ ಹೆಂಗಿದೆ ಅನ್ನೋದು ಮುಖ್ಯ ಯಾವಾಗಲೂ ಅಷ್ಟೇ. ಯಾಕೆ ನಾವು ಇಲ್ಲಿ ವ್ಯವಸಾಯ ಮಾಡ್ಬೇಕಾದ್ರೆ ನಮಗೆ ಲೇಬರ್ಗಳು ಮುಖ್ಯ ಆಗುತ್ತೆ. ನಮಗೆ ಇಲ್ಲಿ ಲೇಬರ್ಗಳಿಗೂ ಇವತ್ತಿನಿಲ್ಲ. ಇಲ್ಲಿ ನಾವು ಮಾಡ್ಕೋತೀವಿ ಅಂತಾರೆ
ಹೆಚ್ಚು ಕಡಿಮೆ 20 ಎಕರೆ ಮಾಡ್ಬೋದು ಒಂದೇ ಸರೌಂಡಿಂಗು. ಎಲ್ಲ ರೆಡಿ ಇದೆ, ಕೊಡೋ ಅಂಥವ್ರೆ. ಅಕ್ಕಪಕ್ಕ ಎಲ್ಲ ನಮಗೆ ಇಲ್ಲಿ ಲ್ಯಾಂಡ್ ಕೊಡೋ ಅಂತಾರೆ. ಎಲ್ಲ ಲ್ಯಾಂಡು ಕೂಡ ಅಷ್ಟೇ ಫ್ಲ್ಯಾಟಾಗಿ ಎಲ್ಲ ವ್ಯವಸಾಯ ಮಾಡ್ತಾರಂಥ ಭೂಮಿಗಳು. ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ, ವ್ಯವಸಾಯ ಮಾಡಲಿಕ್ಕೆ ತುಂಬ ಯೋಗ್ಯವಾಗಿದೆ. ಪ್ರತಿಯೊಂದು ಅಷ್ಟೇ ಅನುಕೂಲವಾಗಿದೆ. ನಾವಿಲ್ಲಿ ಹೇಳಿದ್ನಲ್ಲ, ಇಷ್ಟು ಅನುಕೂಲವಾಗಿರುವಂಥ ಜಾಗನ ನಾವಿಲ್ಲಿ ಪರ್ಚೇಸ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಲ್ಯಾಂಡ್ ಮಾಡ್ಕೊಳ್ಳೋರಿಗೆ ಅನುಕೂಲ ಆಗುತ್ತೆ. ನಮ್ಗೆ ಇಷ್ಟೇ ಸಾಕು ಅನ್ನೋರಿಗೂ ಸಾಕು. ಭೂಮಿ ಅಂತೂ ಹೇಳಿದ್ನಲ್ಲ, ಬಂಗಾರನೇ ಸರಿ ಇದು. ಇವತ್ತು ನಾವು ತಿನ್ನೋವಂಥ ಪ್ರತಿಯೊಂದು ಆಹಾರ ಪದಾರ್ಥಗಳೆಲ್ಲ ಕೆಮಿಕಲ್ಸೇ. ನಾವು ಅದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ನಾವು ಸಾವಯವ ಕೃಷಿ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಹಸುಗಳನ್ನ ಸಾಕೊಂಡು ಆ ಗೊಬ್ಬರಗಳನ್ನ ಇಲ್ಲಿ ಯೂಸ್ ಮಾಡ್ಕೊಂಡ್ರೆ ಬೇಕಾದಷ್ಟು ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ ಹುಡುಕ್ತಾ ಇರ್ತಾರೆ, ಅಂಥವ್ರಿಗೆ ನಿಮ್ಮಿಂದ ತುಂಬ ಅನುಕೂಲ ಆಗುತ್ತೆ. ಇನ್ನೂ ಕಡಿಮೆ ರೇಟ್ ಅಂದರೆ ನಿಜವಾಗ್ಲೂ ಎಲ್ಲೂ ಸಿಗೋಲ್ಲ ಸ್ನೇಹಿತರೆ. ನಾವು ಫಾರೆಸ್ಟ್ ಹತ್ರ ಹೋದರೂ ಕೂಡ ಇವತ್ತು ರೇಟ್ ತುಂಬ ಜಾಸ್ತಿ ಹೇಳ್ತಾಯಿದ್ದಾರೆ. ನಮಸ್ಕಾರ, ಧನ್ಯವಾದಗಳು.